ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನವೆಂಬರ್ 22ರಿಂದ ನವೆಂಬರ್ 24ರವರೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಪ್ರಯುಕ್ತ ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಮ್ ಎದುರು ರಸ್ತೆಯ ಪಟಾಕಿ ಮೈದಾನದಲ್ಲಿ ನವೆಂಬರ್ 22ರಂದು ಚಿಕ್ಕಮಗಳೂರು ನಗರದ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿ ಜಗದೀಶ್ ಕೋಟೆ ತಿಳಿಸಿದರು. ಎರಡನ್ನೂ ನಾವು ಸರಿದೂಗಿಸ್ಕೊಂಡು ಹೋಗಿ ನಮ್ಮ ಒಂದು ಸೇವೆ ದುಡಿಮೆ ಒಂದು ಇದರಿಂದ ನಾವು ಇದನ್ನು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕುಟುಂಬದ ಒಂದು ಉದ್ಯೋಗ ಅಂತೇಳಿ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಲವಾರು ವರ್ಷಗಳಿಂದ ಆಟೋ ಸಂಘ ಈ ರೀತಿ ಕನ್ನಡ ಅಂದರೆ ಆಟೋ ಅಂದರೆ ಕನ್ನಡ ಅನ್ನೋ ಮಟ್ಟಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಆಟೋ ಚಾಲಕರು ಏನಿದ್ದಾರೆ, ಆಟೋ ಚಾಲಕರು ತಕ್ಷಣ ಕನ್ನಡ ಅಂದರೆ ಕನ್ನಡನ ಕಲಿಸುವಂಥ ಒಂದು ಕನ್ನಡ ಕಟ್ಟ ಅಭಿಮಾನಿಗಳು ಆಗಿದ್ದಾರೆ, ಕನ್ನಡದ ತಿಳಿಸಿ ಹೇಳುವಂಥ ಒಂದು ಇದು ಆಗಿದ್ದಾರೆ. ಆದ್ದರಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜೇತರಿಗೆ ಮೊದಲ ಬಹುಮಾನ 8,000, ದ್ವಿತೀಯ ಬಹುಮಾನ 5,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ಒಳಗೊಂಡಿದ್ದು, ಭಾಗವಹಿಸುವ ತಂಡಗಳಿಗೆ ಪ್ರತಿ ತಂಡಕ್ಕೆ 1,500 ರೂಗಳ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದ್ದು, ಅಂಪೈರ್ ಮತ್ತು ಕಮಿಟಿ ತೀರ್ಮಾನವೇ ಅಂತಿಮವಾಗಿರುತ್ತದೆ ಎಂದು ಹೇಳಿದರು. ನಾವು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಮತ್ತು ಪ್ರತಿಯೊಬ್ಬ ಎಲ್ಲ ಆಟೋ ಚಾಲಕರು ಎಲ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಕ್ರಿಕೆಟ್ ಏನು ನಾವು ಆಯೋಜನೆ ಮಾಡಿದ್ದೀವಿ, ಅವರಿಗೆ ನಾವು ಎಲ್ಲ ಸರ್ಕಲ್ಗಳಿಗೂ ಇವತ್ತು ಅವರಿಗೆ ಪತ್ರಿಕೆಗಳನ್ನು ಕೊಟ್ಟು ಲೆಟರ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಅವರು ಭಾಗವಹಿಸ್ಬೋದು. ಮೊದಲನೇ ಬಹುಮಾನ 8,000 ಇರುತ್ತೆ, 8,000 ಇರುತ್ತೆ, ಎರಡನೇ ಬಹುಮಾನ 5,000 ಇರುತ್ತೆ. ಈ ರೀತಿ ಕಾರ್ಯಕ್ರಮ ಭಾಗವಹಿಸಿ ಎಲ್ಲ ಆಟೋ ಚಾಲಕರು ಒಗ್ಗಟ್ಟಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಕರೆಕೊಡ್ತೀವಿ. ತಮ್ಮ ಮಾಧ್ಯಮ ಮಿತ್ರರಿಗೂ ನಾವು ಸ್ವಾಗತ. ನವೆಂಬರ್ 23ರಂದು ಅಂಧ ಮಕ್ಕಳ ಶಾಲೆ ಜೀವನ್ ಸಂಧ್ಯಾ ವೃದ್ಧಾಶ್ರಮ ಮತ್ತು ಅನ್ನಪೂರ್ಣ ವೃದ್ಧಾಶ್ರಮಕ್ಕೆ ಭೋಜನ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದು, ನವೆಂಬರ್ 24ರಂದು ಬೆಳಗ್ಗೆ 8 ಗಂಟೆಗೆ ಚಿಕ್ಕಮಗಳೂರು ನಗರದ ಒಂದೇ ಮಾತರಂ ಆಟೋ ನಿಲ್ದಾಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಇದೇ ದಿನ ಸಂಜೆ 6 ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. 23ನೇ ತಾರೀಕು ಶನಿವಾರ ನಗರದ 3 ಅನಾಥಾಶ್ರಮ, ಒಂದು ಕೆಂಪಳ್ಳಿ ವೃದ್ಧಾಶ್ರಮ, ಕೆಂಪಳ್ಳಿ ಅಂಧ ಮಕ್ಕಳ ಪಾಠಶಾಲೆ, ಜೀವನ ವೃದ್ಧಾಶ್ರಮ ಇಂದವರ ವೃದ್ಧಾಶ್ರಮಕ್ಕೆ ನಾವು ನಮ್ಮ ಆಟ ಸಂಘದ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಿರುತ್ತೇವೆ. ಹಾಗೂ 24ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಗರದ ಒಂದೇ ಮಾತ್ರ ಆಟೋ ನಿಲ್ದಾಣದಲ್ಲಿ ಧ್ವಜಾರೋಹಣವನ್ನು ಏರ್ಪಡಿಸಿರುತ್ತೇವೆ. ಈ ಧ್ವಜಾರೋಹಣಕ್ಕೆ ನಮ್ಮ ಮಾನ್ಯ SP ಸಾಹೇಬರಾದಂಥ ವಿಕ್ರಮ ಮಠರು ಆಗಮಿಸಲಿದ್ದಾರೆ, ಹಾಗೂ ನಗರಸಭೆ ಆಯುಕ್ತರಾದಂಥ ಬಸವರಾಜರು ಆಗಮಿಸಲಿದ್ದಾರೆ. ಹಾಗೂ ಅದೇ ದಿನ ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಮನೋರಂಜನೆ ಕಾರ್ಯಕ್ರಮ ಇರಲಿ ಅಂತೇಳಿ ಅಂತ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕ್ರಿಕೆಟಲ್ಲಿ ಗೆದ್ದಂತರಿಗೆ ಫಸ್ಟ್ ಪ್ರೈಸ್ 8,000 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ಇಟ್ಟಿದ್ದೇವೆ. ದ್ವಿತೀಯ ಬಹುಮಾನ 5,000 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನು ಇಟ್ಟಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ರಾಮೇಗೌಡ, ಜಿಲ್ಲಾ ಅಧ್ಯಕ್ಷ ಉದಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ, ನಿರ್ದೇಶಕರಾದ ಈಶ್ವರ್, ರಾಜು, ಅಶ್ವಥ್, ರಮೇಶ್ ಉಪಸ್ಥಿತರಿದ್ದರು.